ತುಂಬ ಖುಷಿ ಇದೆ ಸರ್ ಇವತ್ತು. ಹೃದಯ ತುಂಬಿ ಒಂಥರ ಖುಷಿ ಆಗುತ್ತಲ್ಲ, ಆರು ಮಟ್ಟಕ್ಕೆ ಖುಷಿ ಆಗ್ತಾ ಇದೆ. ಬಿಕಾಸ್ ಆಫ್ಟರ್ ಅ ಲಾಂಗ್ ಗ್ಯಾಪ್ ಏನೋ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಮನೇಲಿ ಇರ್ಬೋದಿತ್ತು, ಬಟ್ ಆ ಗೀಳಿದೆಯಲ್ಲ, ಸಿನಿಮಾನ ಹುಚ್ಚಿದೆಯಲ್ಲ, ಅದು ಯಾವುದೇ ಒಂದಲ್ಲ ಒಂದಿನ ನಮಗೆ ಫಲ ಕೊಡುತ್ತೆ ಅನ್ನೋದಕ್ಕೆ ಇವತ್ತೇ ಈ ಶುಕ್ರವಾರನೇ ಕಾರಣ. ನಾವು ಹಾಕಿರೋ ಒಂದು ಎಫರ್ಟು ಪೇಷನ್ಸ್ಗೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅನ್ನೋದು ತುಂಬ ಖುಷಿ ಆಗ್ತಾಯಿದೆ. ಇವರು ಎಲ್ಲೆಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರು ಅಂತ ನಾನು ಆಡಿಯನ್ಸ್ ರಿಯಾಕ್ಷನ್ನೇ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ. ಪ್ರತಿಯೊಂದು ಡೈಲಾಗು ಎಂಜಾಯ್ ಮಾಡ್ತಾ ಇದ್ರು, ನಾನು ಲಾಂಗ್ ಇದ್ದಾಗ ಎಂಜಾಯ್ ಮಾಡಿದ್ರು. ಇಂಟರ್ವಲ್ ಬ್ಲಾಕ್ ಅಂತೂ ಕಿವಿ ಕಿತ್ತೋಗಂಗೆ ಶಿಲೆ ಹೊಡೆದ್ರು ಇಡೀ ಥಿಯೇಟರ್ ತುಂಬ ಖುಷಿ ಆಯಿತು ಸರ್. ಏಕೆಂದರೆ ಅದೇ ಅಲ್ವಾ ಸರ್, ಅದಕ್ಕೋಸ್ಕರನೇ ಅಲ್ವಾ ನಾವು ಬೆಳಗ್ಗೆ ರಾತ್ರಿ ದುಡಿಯೋದು. ಈ ಚಪ್ಪಾಳೆ, ಈ ಶಿಲೆ, ಕಲೆಕ್ಷನ್ ಡಿಫ್ರೆಂಟ್ ಬಿಡಿ, ಎಲ್ಲೋ ದುಡ್ಡು ಎಲ್ಲ ಕಡೆ ಸಂಪಾದನೆ ಮಾಡೋದು, ಏನೇ ಮಾಡ್ಬೋದು. ಈ ಪ್ರೀತಿ, ಈ ಶಿಲೆ, ಈ ಚಪ್ಪಾಳೆಗೆ ನಾವು ದಿನ ಬೆಳಗ್ಗೆ ಇದ್ರೆ ದುಡಿಯೋದು, ಅದು ಸಿಗ್ತಾ ಇದೆಯಲ್ಲ ಅನ್ನೋದಕ್ಕೆ ಖುಷಿಯಾಗಿದೆ. ಅದೇ ಸರ್, ಇದು ಗಂಡ ಬೇರುಂಡದ ಒಂದು ಸಂಕೇತದ ವಾಚ್ ಹಾಕಿದ್ದಾರೆ, ವಿಜಯದ ಸಂಕೇತ. ಗಂಡ ಬೇರುಂಡ ಅಂದ್ರೆ ಒಂದು ಯುದ್ಧ ಗೆದ್ದು ಬಂದಮೇಲೆ ಬಾವುಟನ ಆರಿಸೋ ಒಂದು ಸಂಕೇತ. ಸೊ ಆ ಸಾಂಕೇತಿಕವಾಗಿ ಇವತ್ತು ನನ್ನ ಕೈಗೆ ಗಡಿಯಾರ ಕಟ್ಟಿದ್ದಾರೆ. ಅಂದರೆ ಇವತ್ತಿಂದ ನನ್ನ ಟೈಮ್ ಚೇಂಜ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವಾಗ ಧನಂಜಯ ಅವ್ರು ನನಗೆ ವಾಚ್ ಕಟ್ಟಿದ್ರು, ಇವತ್ತಿಂದ ನನ್ನ ಹಣೆ ಬರೋನು ಚೇಂಜ್ ಆಗಿದೆ, ಟೈಮು ಚೇಂಜ್ ಆಗಿದೆ. ಸೊ ಅಲ್ಟಿಮೇಟ್ಲಿ ಅವರ ಮನಸ್ಸಲ್ಲಿ ಆ ಖುಷಿ ಇದ್ರೆ ಅಲ್ವ ಸರ್ ಅವರು ಬಂದು ನಿಂತ್ಕೊಂಡು ಅಷ್ಟು ಓಪನ್ ಆಗಿ ನಮಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಅದನ್ನು ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ. ನಮ್ಮ ಜವಾಬ್ದಾರಿನ ನಾವು ನಿಯತ್ತಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಆ್ಯಂಡ್ ಕೆಲಸ ಮುಗಿಸ್ಕೊಟ್ಟಿದ್ದೀವಿ ಅನ್ನೋದು ಒಂದು ತುಂಬ ಖುಷಿ ಇದೆ ಸರ್. ಅಲ್ಲೇ ಸರ್, ಇದು ಓವರ್ ಆಲ್ ಪ್ಯಾಕೇಜ್. ಇದು ನಾವು ಬರೀ ಹುಡುಗರು ನೋಡಬೇಕು, ಏನೋ ಯುವಕರು ಎಂಗೇಜ್ ಹುಡುಗರು ನೋಡಬೇಕಂತ ಸಿನಿಮಾ ಮಾಡಿಲ್ಲ. ತಂದೆ ತಾಯಿ ಮಕ್ಕಳು ಎಲ್ಲರೂ ಕುತ್ಕೊಂಡು ನೋಡೋಂಥ ಸಿನಿಮಾನೇ ಮಾಡಿದ್ದೀವಿ. ಅಲ್ಟಿಮೇಟ್ಲಿ ಅದು ಎಲ್ಲರಿಗೂ ಕನೆಕ್ಟ್ ಆಗಬೇಕು. ಅವರು ಒದ್ದಾಟ, ಮಕ್ಕಳು ಒಂದು ಮಾಡೋ ಒಂದು ದುಡುಕೋದು ಪ್ರತಿಯೊಂದೂ ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋ ರೀತಿಯಲ್ಲೇ ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲ ವರ್ಗದವ್ರಿಗೂ ಕನೆಕ್ಟ್ ಆಗ್ತಾ ಇರೋದು ಭಾಳ ಖುಷಿ ಇದೆ. ಹೇಳುತ್ತೆ ಸರ್, ಚಾಕ್ಲೇಟ್ ಹೀರೋನ ಮಾಸ್ ಹೀರೋ ಅಂತ ಒಪ್ಕೊತಾ ಇದ್ದಾರಲ್ಲ ಜನ. ಸೊ ಅಲ್ಟಿಮೇಟ್ಲಿ ಕಲೆನ ನಾವು ಯಾವ ರೀತಿ ಬೇಕಾದ್ರೂ ಬಿಂಬಿಸ್ಕೊಬೋದು. ಸೊ ಅದನ್ನು ಚೇತನ್ ಜಯರಾಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನೆಲ್ಲ ಒಬ್ಬ ಮಾಸ್ ಹೀರೋನ ಹುಟ್ಟಾಕಿದ್ರು. ಇವತ್ತೊಬ್ಬ ಒಳ್ಳೆ ನಟನ ಅವರು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಅವರ ಒಂದು ಬರವಣಿಗೆ ಮುಖಾಂತರ, ಡೈರೆಕ್ಷನ್ ಮುಖಾಂತರ ನಾನು ಅವ್ರು ಯಾವಾಗಲೂ ಋಣಿ ಆಗಿರ್ತೀನಿ. ಸರ್, ತುಂಬ ಖುಷಿ ಆಗ್ತದೆ. ತುಂಬ ವರ್ಷದ ನಮ್ಮ ಇಡೀ ಟೀಮ್ ತುಂಬ ವರ್ಷದ ಏನಂತಾರೆ ಕಷ್ಟ, ನಿರೀಕ್ಷಣೆ. ಸೊ ಇವತ್ತು ಫಸ್ಟ್ ಶೋ ನೋಡಿದ್ದು ಫ್ಯಾನ್ಸ್ ಜೊತೆಗೆ ತುಂಬ ಖುಷಿ ಆಯಿತು. ಪ್ರತಿಯೊಂದು ಹುಡುಗಿ ಲೈಫಲ್ಲಿ ಅದರ ಒಂದು ಘಟನೆ ನಡೆದೇ ಇರುತ್ತೆ, ನೀವು ನೋಡ್ ಹಾಗೆ. ಬಟ್ ಅವ್ರಿಗೋಸ್ಕರ ನಿಲ್ಲೋರು ಯಾರೂ ಇರೋದಿಲ್ಲ. ಬಟ್ ಒಬ್ರು ನಿಲ್ತಾಗ ಅದೇ ಬೇರೆ ಸರ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಹುಡುಗಿ ಕನೆಕ್ಟ್ ಆಗ್ತಾರೆ ಈ ವಿಷಯಕ್ಕೆ. ಯಾಕಂದರೆ ಒಂದ್ಸಲ ಆದ್ರೂ ನಡೆದಿರೋದು ಎಲ್ಲ ಹುಡುಗಿ ಲೈಫಲ್ಲಿ. ಸೊ ಅದು ಚೇಂಜ್ ಆಗಬೇಕು ಸರ್. ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹುಡುಗ ನಿಮಗೋಸ್ಕರ ನಿಂತು ಒಂದು ದಾರಿ ಹಿಡಿದಾಗೂ ಅವನ್ನ ಬಿಟ್ಟು ಹೋಗಬಾರ್ದು. ಅದೇ ಧರ್ಮ. ಏನೋ ಅವನ ಪರಿಸ್ಥಿತಿ ಸರಿ ಇಲ್ಲ ಅಂತ ಬಿಟ್ಟು ಹೋಗೋರೆ ಜನ ಎಲ್ಲರೂ ಇರೋದು. ಅಲ್ಲಿನೂ ಬಿಟ್ಟು ಹೋಗದೇ ಇರೋದೇ ಸರ್ ಪ್ರೀತಿ. ಆವಾಗೇ ಪ್ರೀತಿ ಗೆಲ್ಲುತ್ತೆ, ಆವತ್ತೇ ಮನುಷ್ಯತ್ವನೂ ಗೆಲ್ಲುತ್ತೆ. ಮತ್ತು ನಮ್ಮ ಇಡೀ ಸಿನಿಮಾ ಏನಂದರೆ ಎಲ್ಲರೂ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ. ಲಾಸ್ಟಲ್ಲಿ ಥಿಯೇಟರ್ನ ಹತ್ಕೊಂಡು ಆಚೆ ಬರ್ತಿದ್ದಾರೆ ಜನ. ಸೊ ಅಷ್ಟು ಕನೆಕ್ಟ್ ಆಗಿದೆ ಅಂತ ತುಂಬ ಖುಷಿ ಆಗ್ತಿದ್ದಾರೆ ಸರ್. ಅವ್ರು ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರು. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರು. ಅವರು ತುಂಬ ಖುಷಿಯಾಗಿದ್ದಾರೆ. ಅವರು ಏನಂತಾರೆ ತುಂಬ ವರ್ಷನ ಅವರು ನಮ್ಮ ಸಿನಿಮಾ ಟೀಮ್ ಜೊತೆಗಿದ್ದವರು. ಸೊ ಎಲ್ಲ ನಿರೀಕ್ಷಣೆ, ಎಲ್ಲರಿಗೂ ಹಾರ್ಡ್ ವರ್ಕ್ ಎಲ್ಲನೂ ಸಫಲ ಆಯಿತು. ಎಲ್ಲ ತುಂಬ ಖುಷಿಪಟ್ಟರು ಸರ್. ಬಿಕಾಸ್ ತುಂಬ ವರ್ಷದಿಂದ ಎಲ್ಲರೂ ಕಾಯ್ತಿದ್ರು. ಎಲ್ಲರೂ ನನ್ನ ತುಂಬ ಹತ್ತಿರ ಹೋದವರು ಎಲ್ಲರೂ ಸಿನಿಮಾ ನೋಡಿದ್ದಾರೆ. ಎಲ್ಲರೂ ಖುಷಿ ಪಟ್ಟರು. ನನಗೂ ತುಂಬ ಖುಷಿ ಇದೆ. ಐ ಥಿಂಕ್ ಗಾಲಿ ಸರ್ ಲೈಕ್ ಫಸ್ಟ್ ಟೈಮ್ ಮಾಡೋ ಥರ ಇಲ್ಲ ಅಂತಂದರು. ಸೊ ಅದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ. ಸಿನಿಮಾ ಬಂದು ನೋಡಿ, ಬಿಕಾಸ್ ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಸಿನಿಮಾ. ಇವಾಗ ರಿಯಲ್ ಆಗಿ ನಡೀತಿರೋ ಘಟನೆಗಳ ಬೇಸಿಸ್ ಮೇಲೆ ಮಾಡಿರೋವಂಥ ಸಿನಿಮಾ. ನಾವು ತಪ್ಪಾರಿ ಹಿಡೀರಿ, ರೌಡಿಸಮ್ ಹೋಗಿ ಅಂತ ಹೇಳಿಲ್ಲ. ಹೋದರೆ ಏನಾಗುತ್ತೆ, ಯಾಕೆ ಹೋದರು ಅದನ್ನು ತೋರಿಸೋ ಪ್ರಯತ್ನ ಪಟ್ಟಿದ್ದೀವಿ. ಸೊ ಆಡಿಯನ್ಸ್ ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸ್ತಿದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಒಳ್ಳೆ ಫೀಲು. ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ. ಪ್ಲಸ್ ತುಂಬ JC ಬಗ್ಗೆನೇ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀವಿ. ಇವತ್ತು ಕೊನೆಗೆ ಜನರ ಮುಂದೆ ತಗೊಂಬಂದು ನಿಲ್ಸಿದ್ದೀರಿ. ತುಂಬ ಖುಷಿ ಇದೆ. ಎಲ್ಲರೂ ಸಖತ್ ಇಷ್ಟಪಡ್ತಾ ಇದ್ದಾರೆ. ಅದೇ ಒಂದು ಫೀಲು. ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗಲ್ಲ, ಅಷ್ಟು ಕಷ್ಟ ಇದೆ. ಹೌದು, ಈ ಸಬ್ಜೆಕ್ಟಿಗೆ ಹೊಸ ಫೇಸೇ ಬೇಕಾಗಿತ್ತು ನಮಗೆ. ರೆಕಗ್ನೈಸ್ಡ್ ಇರೋವಂಥ ಕ್ಯಾರೆಕ್ಟರ್ಸ್ಗಿಂತ ಹೊಸೊಬ್ರನ್ನ ತೊಗೊಂಬರ್ಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಇತ್ತು. ಯಾಕಂದರೆ ಸಬ್ಜೆಕ್ಟು ಸ್ವಲ್ಪ ಫ್ರೆಶ್ ಆಗಿರೋದ್ರಿಂದ ಇಲ್ಲ ಹೊಸೊಬ್ರನ್ನ ಇಟ್ಕೊಳ್ಳೋಣ. ಕೆಲವೊಂದು ಮೇನ್ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ಡ್ ಇಟ್ಕೊಂಡು ಮಿಕ್ಕಿದವರೆಲ್ಲ ಹೊಸೊಬ್ರನ್ನ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಜನ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ನೀವು ನೋಡಿದ್ರಿ, ನೀವೆಲ್ಲ ಕೇಳ್ತಾ ಇದ್ರಿ ಆಡಿಯನ್ಸ್ಗೆ. ಎಲ್ಲ ಒಬ್ಬೊಬ್ಬರು ಓಮ್ 2 ಥರ ಅನಿಸ್ತಾ ಇದೆ ಅಂತಾರೆ. ಕೆಲವರು ಸೂರಿ ಸರ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಸೂರಿ ಸರ್ ಪ್ಯಾಟರ್ನ್ ಸಿನಿಮಾ ಅಂತ ಹೋಲಿಕೆ ಮಾಡ್ತಾ ಇದ್ದಾರೆ ಸರ್. ಖಂಡಿತ ಸರ್, ಅವರು ಸೂರಿ ಸರ್ ಅಂತ ಲೆಜೆಂಡ್ ಸಿನಿಮಾಗೆ ನಾನೊಬ್ಬ ಇನ್ನೂ ಚಿಕ್ಕ ಹುಡುಗ ಇವಾಗ ತಾನೇ ಜಸ್ಟ್ ಎಂಟ್ರಿ ಕೊಡ್ತಾ ಇದ್ದೀನಿ. ನನ್ನ ಸಿನಿಮಾನ ಅವ್ರ ಸಿನಿಮಾಗೆ ಹೋಲಿಸ್ತಾರೆ ಅಂತ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಸರ್. ಅವರೆಲ್ಲ ಲೆಜೆಂಡ್ಸು.
ನಾವೆಲ್ಲ ಇನ್ನೂ ನೆನ್ನೆ ಮೊನ್ನೆ ಕಂಡುಬಿಟ್ಟಿದ್ದೀವಿ ಫಿಲ್ಮ್ ಇಂಡಸ್ಟ್ರೀಲಿ. ತುಂಬ ಖುಷಿ ಆಗುತ್ತೆ ಸರ್. ಡಾಲಿ ಸರ್ ಅವರು ಧನಂಜಯ್ ಸರ್ ಏನಂತಂದರೆ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಯಾರು ಇದ್ದಾರೆ ಅಂತಂದರೆ ಕೆಲವರು ಬೆಳ್ಳೆಣ್ಕೆಲೆ ಅಷ್ಟೇ ನಮ್ಮ ಇಂಡಸ್ಟ್ರಿ ಇರೋದು. ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತಂತಾರೆ ಸಿನಿಮಾಗೆ ಕತೆಗೆ ಬಂಡವಾಳ ಹಾಕುವಂಥವ್ರು. ಅದರಲ್ಲಿ ಧನಂಜಯ್ ಸರ್ ತುಂಬ ಮುಖ್ಯವಾದ ಪಾತ್ರ ನಿಲ್ತಾರೆ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ. ಅದ್ಭುತವಾದ ಪ್ಯಾಷನೇಟ್ ಪ್ರೊಡ್ಯೂಸರು. ಅವ್ರ ಸಪೋರ್ಟು, ಆಮೇಲೆ ಆ ಟೆಕ್ನಿಷಿಯನ್ಸ್ಗಳಿಗೆ ಅವ್ರು ಕೊಡೋ ಸಾಥು, ಅವ್ರ ಜೊತೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಜವಾಗ್ಲೂ ಆ ಥರ ಒಬ್ಬರು ವ್ಯಕ್ತಿ, ಆ ಥರ ಒಂದು ಸಂಸ್ಥೆ, ಡಾಲಿ ಪಿಕ್ಚರ್ಸ್ ಅನ್ನೋ ಒಂದು ಸಂಸ್ಥೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ನೀಡಿದೆ. ಅವ್ರು 10 ಸಿನಿಮಾ ಮಾಡಬೇಕಿನ್ನ ಅಂತೇಳಿ ನಾನು ಇಷ್ಟಪಡ್ತೀನಿ ಸರ್. ಅದ್ಭುತವಾದ ಪ್ರೊಡ್ಯೂಸರ್. ಅದೇ ಸರ್, ಶಿವಣ್ಣ ಅವರು ಸಂಡೇ ನೋಡ್ಬೋದು ಅನ್ನೋ ಪ್ರಾಬಿ ಇದೆ, ಚಾನ್ಸ್ ಇದೆ. ತುಂಬ ಇಷ್ಟಪಟ್ಟರು ಶಿವಣ್ಣ ಟ್ರೈಲರ್ ಇಷ್ಟಪಟ್ಟರು. ನೆನ್ನೆ ನಿವೇದಿತಾ ಮ್ಯಾಮು ಬಂದಿರು, ಅವರು ತುಂಬ ಖುಷಿಪಟ್ಟರು. ಎಲ್ಲ ತುಂಬ ಪಾಸಿಟಿವ್ ಆಗಿದೆ ಸರ್. ಶಿವಣ್ಣ ಅವ್ರ ಜೊತೆ ಸಿನಿಮಾ ನೋಡೋದು ನಮಗೂ ಒಂದು ಭಾಗ್ಯ ಅಲ್ವಾ. ಸಂಡೇ ಏನಾದರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ರ ಜೊತೆ ಸಿನಿಮಾ ನೋಡೋ ಒಂದು ಚಾನ್ಸ್ ಸಿಗುತ್ತೆ. ತುಂಬ ಖುಷಿ ಆಗುತ್ತೆ. ಅದು ಸರ್, ಇದು ಈ ಸಬ್ಜೆಕ್ಟ್ ಇದೆಯಲ್ಲ, ಈ ರೌಡಿಸಮ್ ಸಬ್ಜೆಕ್ಟು ಅಥವಾ ಯಾವ್ದಾರ ಒಂದು ಕಂಟೆಂಟ್ ತೊಗೋತೀವಿ, ಆ ಕಂಟೆಂಟ್ ಒಳಗೆ ರೌಡಿಸಮ್ ಅನ್ನೋದನ್ನ ನಾವು ಇನ್ವಾಲ್ವ್ ಮಾಡ್ತೀವಿ ಅಥವಾ ಬ್ಲೆಂಡ್ ಮಾಡ್ತೀವಿ ಅಂತ ಅಂದರೆ ಅದರಲ್ಲಿ ಫ್ಯಾಮಿಲಿ ಎಲಿಮೆಂಟ್ಸ್ ತರೋದಕ್ಕೆ ಸ್ವಲ್ಪ ಟಫ್ ಆಗುತ್ತೆ. ಯಾಕಂದರೆ ನಮಗೆ ಇರೋ ಕಮ್ಮಿ ಟೈಮಲ್ಲಿ ನಾವೆಲ್ಲ ವಿಷಯ ಹೇಳಬೇಕಾಗಿ ಬರುತ್ತೆ. ಸೊ ಇದು ರೈಟಿಂಗಿಂದನೇ ನನಗೆ ಸಾಧ್ಯ ಆಗಿದ್ದು. ನಾನು ಆಲ್ಮೋಸ್ಟ್ 15-16 ವರ್ಷ ಸ್ಕ್ರೀನ್ ಪ್ಲೇ ಬರ್ತಿದ್ದೀನಿ. ಸೊ ಎಲ್ಲ ವರ್ಗಕ್ಕೂ ಇಷ್ಟ ಆಗಬೇಕು, ಜೈಲನ್ ಮಾತ್ರಕ್ಕೆ ಬರೀ ಹುಡುಗರಿಗೆ ಅಥವಾ ಆ ವರ್ಗದವ್ರಿಗೆ ಇಷ್ಟ ಆಗಬೇಕು ಅನ್ನೋ ಥರದ್ದು ಏನಿಲ್ಲ. ಪ್ರತಿಯೊಬ್ಬರು ಒಬ್ಬ 60 ವರ್ಷದ ಅಂಕಲಿಂದ ಹಿಡಿದು ಒಂದು 16-17 ವರ್ಷದ ಹುಡುಗನವರೆಗೂ ಇಷ್ಟ ಆಗಬೇಕು ಅನ್ನೋದಕ್ಕೋಸ್ಕರನೇ ಈ ಸಬ್ಜೆಕ್ಟ್ನ ನಾನು ತೊಗೊಂಡಿದ್ದು. ಮತ್ತು ಎಲ್ಲ ವರ್ಗಕ್ಕೂ ಇಷ್ಟ ಆಗಬೇಕು ಅನ್ನೋದಕ್ಕೋಸ್ಕರನೇ ರೈಟಿಂಗ್ ತುಂಬ ಹೆಲ್ಪ್ ಮಾಡ್ತು ನನಗೆ. ಖಂಡಿತ ಬನ್ನಿ. ನೀವು ಕೊಡೋ ಅಮೌಂಟ್ಗಾಗಿರ್ಬೋದು ಅಥವಾ ನೀವು ಕೊಡೋ ಟೈಮ್ಗಾಗಿರ್ಬೋದು ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ಟೈಮ್ ಬಂದು ನೋಡಿ, ಖಂಡಿತವಾಗ್ಲೂ ಒಂದು 4-5 ಜನಕ್ಕೆ ನೀವೇ ಹೋಗಿ ಹೇಳ್ತೀರಾ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ. ಆ ಒಂದು ಹೋಪ್ ಅಂತೂ ಖಂಡಿತ ಹೇಳ್ಬಲ್ಲೆ ಸರ್. Cloud9 ಇದ್ದೀನಿ ನಾನು. ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಜನ ಈ ಥರ ನನಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಹಾರ್ಡ್ ವರ್ಕ್ ಇದ್ದೇ ಇತ್ತು. ಆಲ್ಮೋಸ್ಟ್ 2 ಇಯರ್ಸ್ ನಾವು ಪ್ರಿಪೇರ್ ಆಗಿದ್ವಿ ಇದಕ್ಕೆ. ನಾನಾಗಲಿ, ಪ್ರಖ್ಯಾತ್ ಸರ್ ಆಗಲಿ, ನಮ್ಮ ಹೀರೋಯಿನ್ ಭಾವನಾ ರೆಡ್ಡಿ ಅವರಾಗಿರಲಿ, 2 ಇಯರ್ಸಿಂದ ಎವ್ರಿ ಡೇ ಆ್ಯಂಡ್ ನೈಟ್ ವರ್ಕ್ಶಾಪ್ಸ್ ಮಾಡಿದ್ವಿ. ನಿಮ್ಗೆ ಅನ್ಸ್ಬೋದು ಈ ಡೇ ಆ್ಯಂಡ್ ನೈಟ್ ಏನು ಮಾಡಿದ್ದಾರೆ ಅಂತ. ಸಿನಿಮಾನ ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು ಅಂದ್ಬಿಟ್ಟು ನಮಗೆ ಅದು ಡೇನಾ ನೈಟಾ ಅಂತ ಏನೂ ಅನಿಸ್ತಾ ಇರಲಿಲ್ಲ. ಸೊ ಅವತ್ತು ಮಾಡಿದ ವರ್ಕ್ಶಾಪ್ಸು, ನಾವು ಪಟ್ಟ ಶ್ರಮ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನಂಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಸೊ ಅವಕಾಶಗಳು ಬರಬೇಕು. ಯಾವ ರೀತಿ ಅವಕಾಶಗಳು ಬರುತ್ತೆ ಅದ್ರ ಮೇಲೆ ನನ್ನ ಕೆರಿಯರ್ ಡಿಸೈಡ್ ಆಗುತ್ತೆ. ಬಟ್ ಇಲ್ಲಿಗೆ ನಿಲ್ಲೋದಿಲ್ಲ ನಾನು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ನನ್ನ ಪ್ರಯತ್ನ ಪಡ್ತಾನೇ ಇದ್ದೀನಿ. ಡಾಲಿ ಸರೇ ಅದಕ್ಕೆ ಪ್ರಮುಖ ಕಾರಣ. ಅವರು ಎಲ್ಲೋ ಇದ್ದವನ್ನ ಗುರುತಿಸಿ, ನಿನಗೆ ಕಲೆ ಟ್ಯಾಲೆಂಟ್ ಇದೆ, ಅದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೋ ಅಂತ ಎಷ್ಟೊಂದು ಟಿಪ್ಸ್ ಕೊಟ್ಟಿದ್ರು ನನಗೆ. ಅವ್ರು ಕೊಟ್ಟು ಟಿಪ್ಸ್ನ ನಾನು ಉಪಯೋಗಿಸ್ಕೊಂಡು ಆಲ್ಮೋಸ್ಟ್ ಹೊಯ್ಸಳ ರಿಲೀಸ್ ಆದಾಗಿಂದ ಟಿಲ್ ಡೇಟ್ವರೆಗೂ ನಾನು ಶ್ರಮ ಪಡ್ತಾನೇ ಇದ್ದೀನಿ, ಕಲಿತಾನೇ ಇದ್ದೀನಿ ಎವ್ರಿ ಡೇ. ಸೊ ನನಗೆ JC ಆಪರ್ಚುನಿಟಿ ಸಿಕ್ತು. ಇನ್ನು ಮುಂದಕ್ಕೂ ಅಷ್ಟೇ ಅವಕಾಶಗಳು ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಶ್ರಮ ಮಾತ್ರ ಇದ್ದೇ ಇರುತ್ತೆ. ನಾನು ಕಷ್ಟಪಟ್ಟು ಮಾಡ್ತಾನೆ ಇರ್ತೀನಿ. ಡಾಲಿ ಸರ್ ಆ್ಯಕ್ಚುಲಿ ಅವರಿಂದನೇ ನಾನು ಸ್ವಲ್ಪ ಬೆಳಕಿಗೆ ಬಂದಿದ್ದು. ಅವರು ಹೋದ ಕಡೆ ಎಲ್ಲ ನನ್ನ ಬಗ್ಗೆ ಹೇಳಿ ಒಂಥರ ನನಗೆ ನಗು ಬರೋಕ್ಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ನನಗೆ ನಗು ಬರ್ತಿರಲಿಲ್ಲ. ಬಟ್ ಅವ್ರು ಎವ್ರಿ ಟೈಮ್ ಎಲ್ಲೇ ಸಿಕ್ಕಿದ್ರು, ಯಾವುದೇ ವೇದಿಕೆ ಮೇಲೆ ಹೋದ್ರೂ ನನ್ನ ಬಗ್ಗೆ ಮಾತಾಡ್ತಾರೆ. ನಾನೊಬ್ಬ ಸಣ್ಣ ಕಲಾವಿದ. ಓಕೆ, ನನ್ನಂಥವ್ನ ಬಗ್ಗೆ ಅವರು ಅಷ್ಟು ಮಾತಾಡೋದು, ಅವ್ರು ಹೋಗೋ ವೇದಿಕೆ ಮೇಲೆ ಕರ್ಕೊಂಡೋಗಿ ನನ್ನ ಮೇಲೆ ಹೆಗಲಾಕಿ ನಾನು ಡಾಲಿ ಸಂಸ್ಥೆಯಿಂದ ಒಬ್ಬ ಹೊಸ ವಿಲನ್ನ ಕನ್ನಡ ಇಂಡಸ್ಟ್ರಿಗೆ ಬಿಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತಾರಲ್ಲ, ಅದಕ್ಕೂ ನಾನು ಸ್ಪೀಚ್ಲೆಸ್ ಮೇಡಮ್. ಸೊ ಅವರು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನಾನು ಮುಂಚೆನೂ ಹೇಳಿದೆ, ಬಡವ್ರ ಮಕ್ಕಳು ಅಂದರೆ ಅದು ಫಿನಾನ್ಷಿಯಲಿ ಗೇಜ್ ಮಾಡಿರೋ ಅಂಥದ್ದಲ್ಲ. ನಾವು ಯಾರೇ ಆಗಿರಲಿ, ನಮ್ಮ ಎಂಟೈರ್ ಸಿನಿಮಾಲಿ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಅವ್ರ ಹತ್ರ ಯಾವತ್ತೂ ಹೋಗಿಲ್ಲ. ಅವರೇ ನಮ್ಮಲ್ಲಿರೋ ಕಲೆಯನ್ನು ಗುರುತಿಸಿ ಏನಾದರೂ ಮಾಡೋಣ ಬನ್ನಿ ಅಂತ ನಮಗೆ ಪ್ರೋತ್ಸಾಹ ಕೊಟ್ಟು ಮಾಡಿದ್ದಾರೆ. ಸೊ ನಾನು ಹೇಳೋದೇನೆಂದರೆ, ಟ್ಯಾಲೆಂಟ್ ಇರೋ ಪ್ರತಿಯೊಬ್ಬ ವ್ಯಕ್ತಿನೂ ಅವಕಾಶ ಸಿಗದೆ ಯಾರು ಅಲ್ದಾಡ್ತಾ ಇರ್ತಾರೆ ಅವರೆಲ್ಲ ಬಡವರೇ. ಸೊ ಅಂಥವ್ರಿಗೆ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಹೇಳಿದ್ದು ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಸೊ ಅದೇ ರೀತಿ ನಾನು ಬಡವನಾಗೇ ಇರ್ತೀನಿ. ಯಾಕಂದರೆ ಇದು ಕಲೆ ಅನ್ನೋದು ಕಲಿಕೆ, ಅದು ಎವ್ರಿ ಡೇ ಇದ್ದೇ ಇರುತ್ತೆ. ಅದು ಮಾಡ್ತಾನೇ ಇರ್ತೀನಿ, ನಿಮಗೆಲ್ಲ ರಂಜಿಸ್ತಾನೆ ಇರ್ತೀನಿ. ವ್ಯತ್ಯಾಸ ಅಂದರೆ ಅದರಲ್ಲೂ ತುಂಬ ಶ್ರಮ ಬೇಕಾಗುತ್ತೆ. ಹಾರ್ಡ್ ವರ್ಕು, ಡೆಡಿಕೇಷನ್ನು, ತುಂಬ ಸ್ಯಾಕ್ರಿಫೈಸಸ್ ಇರುತ್ತೆ. ಅದೆಲ್ಲ ಮಾಡಿ ಅಭ್ಯಾಸ ಇರೋದ್ರಿಂದ ನಂಗೆ ಸಿನಿಮಾನಲ್ಲೂ ಅದು ಮಾಡೋಕ್ಕೆ
ಭಾಳ ಈಸಿ ಆಯಿತು. ಯಾಕಂದರೆ ಎಲ್ಲರಿಗೂ ಗೊತ್ತು ಸಿನಿಮಾ ರಂಗಕ್ಕೆ ಬರಬೇಕಂದ್ರೆ ಭಾಳನೇ ಸರ್ಕಸ್ ಹೊಡಿಬೇಕು, ಸೈಕಲ್ ತುಳಿಬೇಕು ಅಂತೆಲ್ಲ ಹೇಳ್ತಾರೆ. ಅದು ಹೊಸಬ್ರಿಗೆ ಭಾಳನೇ ಕಷ್ಟ. ನನಗೆ ಆಲ್ರೆಡಿ ಅದೆಲ್ಲ ಮಾಡಿದ್ದ ಅನುಭವ ಇದ್ದಿದ್ದರಿಂದ ನನಗೆ ಗೊತ್ತು ಕಷ್ಟಪಟ್ಟರೆ ನಾಳೆ ಒಂದು ದಿವಸ ಫಲ ಸಿಕ್ಕೇ ಸಿಗುತ್ತೆ ಅಂತ. ಸೊ ನಾನು ಯಾವುದೇ ಒಂದು ದಿವಸನೂ ಬೇಜಾರು ಮಾಡ್ಕೊಳ್ದೆ ಅದನ್ನು ಮಾಡ್ಕೊಂಡು ಹೋದೆ. ಫೈನಲಿ ನನಗೆ ಸಿಕ್ತು. ಸೊ ನಾನು ಇವತ್ತು ಅದ್ಭುತವಾಗಿ ಏನಾದ್ರು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಅದು ನಾನು ಬಾಡಿ ಬಿಲ್ಡಿಂಗಲ್ಲಿ ಮಾಡಿರೋ ಆ ಶ್ರಮ, ಸ್ಯಾಕ್ರಿಫೈಸಸ್ ಏನು ಹೇಳಿದ್ನಲ್ಲ ಅದ್ರದ್ದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ ಮೇಡಮ್. ಅಗೇನ್ ಅರ್ಜುನ್ ಮಾಸ್ಟರ್ಗೆ ಅದಕ್ಕೆ ಫುಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರೇ ನಮ್ಮನ್ನು ಇಂಡಸ್ಟ್ರಿಗೆ ಕರ್ಕೊಂಡು ನನ್ನ ಪರ್ಟಿಕ್ಯುಲರ್ಲಿ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದ್ದು ಅರ್ಜುನ್ ಮಾಸ್ಟ್ರೇ. ಗಾಡ್ ಫಾದರ್ ಅಂದರೆ ಅವರೇ ಅಂತ ಹೇಳ್ಬೋದು. ನೀನು ನೋಡೋಕ್ಕೆ ಒಂಥರ ಯೂನಿಕಾಗಿ ಕಾಣ್ತೀಯಾ. ನಾವು ಸ್ಲ್ಯಾಂಗಲ್ಲಿ ಹೇಳ್ಬೇಕಾದ್ರೆ ಕನ್ನಡ ಸ್ಲ್ಯಾಂಗಲ್ಲಿ ಭಯಂಕರವಾಗಿ ಏನೋ ಒಂಥರ ಕಾಣ್ತೀಯ ನೀನು, ಬಾ ಮಾಡೋಣ ಅಂದ್ಬಿಟ್ಟು ಅವ್ರು ಮಾಡೋ ಸಿನಿಮಾಗಳಲ್ಲೆಲ್ಲ ಒಂದೊಂದು ಸಣ್ಣ ಸಣ್ಣ ಪಾತ್ರ ಇದ್ರೂ ನಾನು ಕರ್ಕೊಂಡೋಗಿ ಆ ಸ್ಟಂಟ್ ಟ್ರೈನಿಂಗ್ ಅನ್ನೋದು ಏನೇನು ಬೇಕು ಅವ್ರ ಸ್ಟುಡಿಯೋನಲ್ಲೇ ನನಗೆ ಕೊಟ್ಟು ಅಭ್ಯಾಸ ಮಾಡಿಸ್ತಾಯಿದ್ರು. ಆಮೇಲೆ ಒಂದು ದಿವಸ ಹೇಗಾಯಿತು ಅಂದರೆ ಅವ್ರಿಗೆ ಅನಿಸ್ತು ನಿನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದರೆ ಇವ್ನು ಹುಡುಗ ಬೆಳೆಯಲ್ಲ ಅಂದ್ಬಿಟ್ಟು ನಾನು ಕೈ ಬಿಟ್ಬಿಟ್ರು ಅವ್ರು. ಆ್ಯಕ್ಚುಲಿ ನಿನಗೆ ಒಳ್ಳೆ ಆಪರ್ಚುನಿಟಿ ಬರುತ್ತೆ, ಬರೋರ್ಗು ನೀನು ಎಲ್ಲೂ ಬರೋಕ್ಕೆ ಹೋಗ್ಬೇಡ, ಕಾಣಿಸ್ಕೊಳ್ಳೋಕ್ಕೆ ಹೋಗ್ಬೇಡ ಅಂತ. ಅದೇ ಟೈಮಲ್ಲಿ ಲಕ್ಕಿಲಿ ನನಗೆ ಡಾಲಿ ಪಿಕ್ಚರ್ಸಿಂದ ಬಂತು. ಸೊ ಈ ಸಿನಿಮಾಲಿ ಫೈನಲ್ ಕ್ಲೈಮ್ಯಾಕ್ಸ್ ಫೈಟ್ಗೂ ಅಷ್ಟೇ ನಾನು ಪ್ರಖ್ಯಾತ್ ಸರ್ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ ಅವ್ರ ಅಂಡರಲ್ಲೇ ಸ್ಟುಡಿಯೋದಲ್ಲಿ. ಅಲ್ಲಿ ಇದು ನೋಡಿರ್ಬೋದು, ಇದೆಲ್ಲ ಸಿಂಗಲ್ ಟೇಕಲ್ಲಿ ಮಾಡಿರೋವಂಥ ಶಾರ್ಟ್ಸು. ನಮ್ಗೊಂದು ನಿಮಿಷ ರೆಸ್ಟ್ ಕೊಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಒಂದು 2-3 ಸೆಕೆಂಡ್ಸ್ ಎಕ್ಸ್ಟ್ರಾ ನಾನೇನಾದರೂ ಫೈಟ್ ಕಂಟಿನ್ಯೂ ಮಾಡಿದರೆ ಪ್ರಖ್ಯಾತ್ ಸರ್ ಚೋಕ್ ಆಗಿಬಿಡ್ತಾಯಿದ್ರು. ಅದು ಕತ್ತು ಲಾಕ್ ಮಾಡ್ಕೊಂಡು ಎಳ್ಕೊಂಡು ಹೋಗೋ ಸೀನ್ ಇದೆಯಲ್ಲ, ಫುಲ್ ಲಾಕ್ ಮಾಡಿಬಿಟ್ಟಿದೆ. ಅವ್ರು ಟ್ಯಾಪ್ ಮಾಡ್ತಾಯಿದ್ರು, ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಥರ ಎಲ್ಲ ರಿಯಲ್ಲಾಗೇ ಆಡಿರೋ ಫೈಟ್ ಅಂತಲೇ ಹೇಳ್ಬೋದು. ಅವರು ನನಗೆ ಹೊಡೆದಿದ್ದಾರೆ, ನಾನು ಅವ್ರಿಗೆ ಹೊಡೆದಿದ್ದೀನಿ. ಆ ಸ್ಲ್ಯಾಬ್ ಸೀನ್ ಅಂತೂ ಒಂದು 10-15 ಟೇಕ್ ತೊಗೊಂಡಿದ್ದೀನಿ. ನನಗೆ ಭಯ, ನನ್ನ ಕೈಯಲ್ಲಿ ಎಲ್ಲಿ ಏಟು ಬಿದ್ದರೆ ಅವ್ರಿಗೆ ಏನು ನೋವಾಗುತ್ತೋ ಏನೋ ಅಂತ. ಆ ಭಯದಿಂದ ನನ್ನ ಕೈಲಿ 100% ಪರ್ಫೆಕ್ಟ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಡೈರೆಕ್ಟ್ರು ಬಿಡಲಿಲ್ಲ, ಪ್ರಖ್ಯಾತ್ ಸರು ಬಿಡಲಿಲ್ಲ. ಕೊನೆಗೆ ಮಾಡಿದ್ದಾಯಿತು. ಹೆಂಗೋ ಒಂಥರ ಚೆನ್ನಾಗಿತ್ತು ಮೇಡಮ್ ಅನುಭವ. ಸಿನಿಮಾ ನೋಡೋಕೆ ಬರೋರ್ಗೆ ಏನು ಹೇಳಿ, ಇದು ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವೇನೋ ಒಂದು ದೊಡ್ಡ ಒಳ್ಳೆ ಸಿನಿಮಾ ಮಾಡ್ಬಿಟ್ಟಿದ್ದೀವಿ, ಇಷ್ಟು ಕಷ್ಟಪಟ್ಟಿದ್ದೀವಿ, ಅಷ್ಟು ಕಷ್ಟಪಟ್ಟಿದ್ದೀವಿ, ನೀವು ಬಂದು ನೋಡಿ ಅಂತ ಏನೂ ಕೇಳ್ಕೊಳ್ಳಲ್ಲ. ನಾವು ಎಲ್ಲ ಹೊಸಬ್ರು ಸೇರಿಕೊಂಡು ಹೊಸ ಡೈರೆಕ್ಟರು, ಹೊಸ ಆ್ಯಕ್ಟರ್ಸು, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಪ್ರೆಸೆಂಟೇಷನ್ ಮಾಡಿದ್ದೀವಿ. ದಯವಿಟ್ಟು ಬಂದು ನೋಡಿ. ಸುಮ್ಮನೆ ಒಂದು ಹೇಗಿದೆ ಅಂತ ನೋಡೋಕೆ ಬನ್ನಿ ಸಾಕು. ನೀವು ಇಷ್ಟ ಆದರೆ ಚೆನ್ನಾಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಮಾಡಿರೋದು ಸರಿ ಇಲ್ಲ, ಈ ಥರ ಮಿಸ್ಟೇಕ್ಸ್ ಇದೆ, ಇದನ್ನು ಯಾರೂ ನೋಡೋಲ್ಲ ಅಂತ ನಮಗೆ ನಮ್ಮ ಮಕ್ಕದ ಮೇಲೇ ಹೇಳಿ ಒಪ್ಕೊಂಡು ಇಂಪ್ರೊವೈಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಒಳ್ಳೆ ಸಿನಿಮಾ ತೊಗೊಂಡು ಬರ್ತೀರಿ. ದಯವಿಟ್ಟು ಬಂದು ನೋಡಿ, ಮಿಸ್ ಮಾಡ್ಕೋಬೇಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಮಂಜುನಾಥ್ ಅಂತ. ಈ ಸಿನಿಮಾದಲ್ಲಿ ಜಗ್ಗ ಅನ್ನೋ ಪಾತ್ರ ಮಾಡಿದ್ದೀನಿ. ಜೇಸಿ ಒಳಗೆ ಹೋಗೋ ಒಂದು ಕಾರಣ. ಈ ಥಿಯೇಟ್ರಿಗೆ ಏನಕ್ಕೆ ನಾನು ನೆನೆಸ್ಕೊತೀನಿ ಅಂತಂದರೆ, ನಾನು ಚಕ್ರವರ್ತಿ ಸಿನಿಮಾ ನೋಡೋಕೆ ಬಂದಿದ್ದೆ. ದರ್ಶನ್ ಸರ್ ಮನೆಯಿಂದ ರ್ಯಾಲಿ ಮಾಡಿಕೊಂಡು, ಬೈಕಲ್ಲಿ ರ್ಯಾಲಿ ಮಾಡ್ಕೊಂಡು ಬಂದು ಈ ಥಿಯೇಟ್ರಲ್ಲಿ ಮೆಟ್ಲು ಮೇಲೆ ಕೂತ್ಕೊಂಡು ಸಿನಿಮಾ ನೋಡಿದ್ದೆ. ದರ್ಶನ್ ಸರ್ದು ಐ ಥಿಂಕ್ 17ನಲ್ಲಿ. ಅದಾದಮೇಲೆ ನನ್ನ ಸಿನಿಮಾ ಇವತ್ತು ಮೆಟ್ಲು ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಅಂತಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಆ್ಯಕ್ಚುಲಿ ದರ್ಶನ್ ಸರ್ ಫ್ಯಾನು. ಅವರು ಇವತ್ತು ಆಚೆ ಇಲ್ಲ. ಸೊ ನಮಗೆ ಟಗರು ಪಲ್ಯಕ್ಕೆ ತುಂಬ ಸಪೋರ್ಟ್ ಮಾಡಿದರು. ನಾನು ಟಗರು ಪಲ್ಯ ಮಾಡಿದ್ದೀನಿ. ಟಗರು ಪಲ್ಯದಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ರು. ಇವತ್ತು ಅವ್ರನ್ನ ನಾನು ನೆನೆಸ್ಕೊತೀನಿ. ಅವತ್ತು ನಾನು ಬಂದು ರ್ಯಾಲಿ ಮಾಡಿ ಸಿನಿಮಾ ನೋಡಿದ್ದವನು. ಇವತ್ತು ನನ್ನ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಂಗೆ ತುಂಬ ಖುಷಿ ಆಗ್ತಿದೆ. ಡಾಲಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸ್ಕ್ರಿಪ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಚೇತನ್ ಜಯರಾಮ್ ಅವರು ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ನೀವೇ ನೋಡೋರಲ್ಲ, ನಿಮಗೆ ಹೆಂಗೆ ಅನಿಸ್ತು? ಸಕ್ಕದಾಗಿದೆ. ಆಮೇಲೆ ಪ್ರಖ್ಯಾತ್ ಬ್ರೋ, ಯು ನೇಲ್ಡ್ ಇಟ್, ಸಕ್ಕದಾಗಿದೆ. ಆಮೇಲೆ ಹೀರೋಯಿನ್ ಭಾವನಾ ರೆಡ್ಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಯೂತ್ಸ್ಗಳಿಗೆ ಒಳ್ಳೆ ಮೆಸೇಜ್ ಇದೆ. ಒಂದು ಕೇಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾರಲ್ಲ, ಕೇಸಿಂದ ಆಚೆ ಬರೋದು ತುಂಬ ಕಷ್ಟ ಇದೆ. ಎಲ್ಲರೂ ಯೋಚನೆ ಮಾಡಿ ಏನೇ ನಿರ್ಧಾರ ತೊಗೊಳಗಿದ್ರು ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ. ನಿಮಗೊಂದು ಒಳ್ಳೆ ಮೆಸೇಜು ಈ ಸಿನಿಮಾ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.